ಗಂಡು ಅಂದ್ರೆ ನೀನು. ವಯಸ್ಸಿಗೆ ತಕ್ಕ ಶಕ್ತಿ, ಶಕ್ತಿಗೆ ತಕ್ಕ ಸಾಹಸ, ಸಾಹಸಕ್ಕೆ ತಕ್ಕ ಅವಕಾಶ, ಅವಕಾಶಕ್ಕೆ ತಕ್ಕ ಧೈರ್ಯ. ನಿನ್ನ ಹೆಸರು? ಚುಂಕುಮಣಿ. ಯಾರ ಮಗ? ನಮ್ಮಮ್ಮನ ಮಗ. ನಿಮ್ಮ ತಂದೆ ಹೆಸರೇನು? ಬೆಪ್ಪನಾಡಿನ ಹುಲಿ ಬೇಟೆ ಮಾದಪ್ಪ. ಓಹೋ, ನಿಮ್ಮ ತಂದೆ ಹುಲಿ ಬೇಟೆಲಿ ಪ್ರಸಿದ್ಧಿನೋ? ನೀನು ಹುಲಿ ಬೇಟೆಗೋಸ್ಕರ ಬಂದೀಯ? ಇಲ್ಲ, ನಾನಿಲ್ಲೇ ಹತ್ತಿರದಲ್ಲಿ ದನಗಳು ಮೇಯಿಸ್ತಾ ಇದ್ದೆ. ಇದ್ದಕ್ಕಿದ್ದ ಹಾಗೆ ಹುಲಿ ಗುಟ್ಟಾಗ್ತು. ದನಗಳನ್ನ ಚೊದು ಬಿಟ್ವು. ಆ ಹುಲಿ ಎದ್ವಾ ತದ್ವಾ ಅರ್ಚ್ಕೋತಾನೇ ಇದೆ. ನನಗೆ ಯಾಕೋ ಗಾಬರಿ ಆಯ್ತು. ನಮ್ದು ಯಾವ್ದಾದ್ರು ದನ ಕರು ಮೇಲೆ ಬಿದ್ದು ಬಿಟ್ಟಿದ್ಯೋ ಏನೋ ಅಂತ ಆ ಶಬ್ದನೇ ಅನುಸರಿಸ್ಕೊಂಡು ಬಂದು ನೋಡಿದ್ರೆ ನಿಮ್ಮ ಮೇಲೆ. ನಿನ್ನ ಧೈರ್ಯ, ಸಾಹಸ ನಮಗೆ ಇಷ್ಟು ಆನಂದ, ಆಶ್ಚರ್ಯ ಉಂಟು ಮಾಡಿದೆ ಅಂದ್ಮೇಲೆ ಈ ದೃಶ್ಯನ ನಿಮ್ಮ ತಂದೆ ಕಣ್ಣಾರೆ ಕಂಡಿದ್ರೆ ಎಷ್ಟು ಹೆಮ್ಮೆ ಪಡ್ತಿದ್ದ. ನಮ್ಮಪ್ಪ ಇಲ್ಲ, ನಾನು ಚಿಕ್ಕವನಾಗಿದ್ದಾಳೆ, ಸತ್ತೋದಂತೆ. ನಮ್ಮಮ್ಮ ಇದ್ದಾಳೆ. ಹಾಗಾದ್ರೆ ನೀನು ನಿಮ್ಮ ತಾಯಿ ಆಶ್ರಯದಲ್ಲಿ ಬೆಳೀತಾ ಇದೀಯಾ? ಬರಬೇಕು ಬರಬೇಕು, ಅಂಗರಕ್ಷಕ ಪಡೆಯ ದಳಪತಿಗಳೇ ಬರಬೇಕು ಬರಬೇಕು. ಆಹಾ, ಕರ್ತವ್ಯದಲ್ಲಿ ಎಷ್ಟು ಗಮನ, ಅರಸರ ಬಗ್ಗೆ ಎಂಥ ಅಕ್ಕರೆ. ಕ್ಷಮಿಸಬೇಕು ಮಹಾಸ್ವಾಮಿ, ನಮಗೆ ದಾರಿ ತಪ್ಪೋಯ್ತು. ನಿಮಗೆ ದಾರಿ ತಪ್ಪಿ ಹೋಯಿತು. ಈಗ ಈ ಚಂಗುಮಣಿ ಇಲ್ಲದಿದ್ದರೆ ನಮ್ಮ ದಾರಿಯೂ ತಪ್ಪಿ ಹೋಗುತ್ತಿತ್ತು. ನೀವೆಲ್ಲ ನಮ್ಮ ರಕ್ಷಣೆ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂತಹ ದಳಪತಿಗಳು. ದರ್ಪಕ್ಕೆ ತಕ್ಕ ಪದವಿ, ಪಯಣಕ್ಕೆ ಕುದುರೆ, ಕೈಯಲ್ಲಿ ಕತ್ತಿ, ಇವೆಲ್ಲ ಯಾತಕ್ಕೆ? ನೋಡಿದ್ರ ಇಲ್ಲಿ ನೋಡಿ, ನಿಮಗೆ ನಾಚಿಕೆ ಆಗಬೇಕು. ಚಂಗುಮಣಿ, ತೆಗೆದುಕೋ ಕತ್ತಿಯನ್ನು. ನಾಳೆ ಅರಮನೆಯಲ್ಲಿ ಬಂದು ನಮ್ಮನ್ನು ಕಾಡು.